ಅತ್ಯುನ್ನತ ಗೌರವ ಪದ್ಮಶ್ರೀ ಪುರಸ್ಕಾರವನ್ನು ಸಾಧಕರಿಗೆ ಪ್ರದಾನ ಮಾಡಲಾಯಿತು. ವಿಶೇಷ ಅಂದರೆ ಕನ್ನಡಿಗರು ಕೂಡ ಈ ಗೌರವಕ್ಕೆ ಭಾಜನರಾದರು. ಹಾಗಾದರೆ ಆ ಕನ್ನಡಿಗ ಸಾಧಕರು ಯಾರು, ಅವರ ಸಾಧನೆ ಏನು ಅಂತ ನೋಡೋಣ ಬನ್ನಿ. ಅತ್ಯದ್ಭುತ ಸಾಧಕರಿಗೆ ಅತ್ಯುನ್ನತ ಗೌರವ. ಸಾಧಕ KS ರಾಜಣ್ಣ, ಅನುಪಮಾಗೆ ಪದ್ಮಶ್ರೀ. ಸಾಧನೆಗೆ ಯಾವುದು ಅಸಾಧ್ಯವಲ್ಲ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಈ ಸಾಧಕನಿಗೆ 2 ಕೈಗಳಿಲ್ಲ, ಅಂದ್ರೆ 2 ಕಾಲ್ಗಳು ಇಲ್ಲ. ಆದ್ರೆ ಈ ಸಾಧಕ ಯಾರಿಗೂ ಕಮ್ಮಿ ಇಲ್ಲ. ಇವರೇ ನಮ್ಮ ಕನ್ನಡಿಗ KS ರಾಜಣ್ಣ. ದೇಶದ ಅತ್ಯುನ್ನತ ನಾಗರಿಕ ಪುರಸ್ಕಾರ ಪದ್ಮ ಪ್ರಶಸ್ತಿಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಪ್ರದಾನ ಮಾಡಲಾಯಿತು. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಕನ್ನಡ ನಾಡಿನ ಸಾಧಕರು ಈ ವಿಶೇಷ ಗೌರವಕ್ಕೆ ಪಾತ್ರರಾದರು. ಸಾಮಾಜಿಕ ಕಾರ್ಯ ವಿಭಾಗದಲ್ಲಿ KS ರಾಜಣ್ಣ ಹಾಗೂ ಕಲಾ ವಿಭಾಗದಲ್ಲಿ ಅನುಪಮಾ ಹೊಸಕೆರೆಗೆ ಪದ್ಮಶ್ರೀ ಪ್ರದಾನ ಮಾಡಲಾಯಿತು. ಸಾಧಕ KS ರಾಜಣ್ಣ 11ನೇ ವಯಸ್ಸಿನಲ್ಲಿ ಪೋಲಿಯೋದಿಂದ ಕೈ ಮತ್ತು ಕಾಲುಗಳನ್ನು ಕಳೆದುಕೊಂಡ್ರು. ಆದರೆ ತಮ್ಮ ಛಲದಿಂದ ಮೊಣಕಾಲಿನಲ್ಲೇ ನಡೆಯಲು ಕಲಿತರು. ಜೀವನದಲ್ಲಿ ಕೊರಗದೆ ತಾನು ಯಾರಿಗೂ ಕಡಿಮೆ ಇಲ್ಲ ಎನ್ನುವಂತೆ ಮುನ್ನುಗ್ಗಿದ್ರು. ತಮ್ಮಂಥ ದಿವ್ಯಾಂಗಿಗಳ ಪರ ಕೆಲಸ ಮಾಡಲು ನಿರ್ಧಾರ ಮಾಡಿದ್ರು. ಅವರ ಅಭಿವೃದ್ಧಿಗಾಗಿ ಹಲವು ಕಾರ್ಯ ಮಾಡಿದ್ರು. ಅವರ ಅಪಾರ ಸೇವೆಗೆ ಪದ್ಮ ಪುರಸ್ಕಾರ ಒಲಿದು ಬಂದಿದ್ದು ನಿನ್ನೆ ರಾಷ್ಟ್ರಪತಿ ಮುರ್ಮು ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಪದ್ಮಶ್ರೀ ನೀಡಿ ಗೌರವಿಸಿದ್ರು. ಇನ್ನು ಕನ್ನಡದ ಮತ್ತೊಬ್ಬ ಸಾಧಕಿ ಬೆಂಗಳೂರಿನ ಅನುಪಮಾ ಹೊಸಕೆರೆ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾದರು. ಅನುಪಮಾ ಹೊಸಕೆರೆ ಧಾಟು ಬೊಂಬೆ ಥಿಯೇಟರ್ನ ಸಂಸ್ಥಾಪಕಿ. ಬೊಂಬೆ ಆಟದಲ್ಲಿ ಅನುಪಮಾ ಅವರ ಸೇವೆ ಗುರುತಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪದ್ಮಶ್ರೀ ನೀಡಿ ಗೌರವಿಸಿದ್ರು. ಇನ್ನು ಕನ್ನಡದ ಮತ್ತೊಬ್ಬ ಸಾಧಕಿ ಬೆಂಗಳೂರಿನ ಅನುಪಮಾ ಹೊಸಕೆರೆ ಪದ್ಮಶ್ರೀ ಪ್ರಶಸ್ತಿಗೆ ಪಾತ್ರರಾದರು. ಅನುಪಮಾ ಹೊಸಕೆರೆ ಧಾಟು ಬೊಂಬೆ ಥಿಯೇಟರ್ನ ಸಂಸ್ಥಾಪಕಿ. ಬೊಂಬೆ ಆಟದಲ್ಲಿ ಅನುಪಮಾ ಅವರ ಸೇವೆ ಗುರುತಿಸಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.